ಪದೇ ಪದೇ ಪ್ರತಿ ಬೇರೆ ಸಿನಿಮಾಗಳಿಗೆ ನೀವು ಬಂದಾಗ ಸಪೋರ್ಟ್ಗೆ ಅಥವಾ ಆಸ್ ಅ ಗೆಸ್ಟ್ ಅದನ್ನೇ ರಿಪೀಟ್ ಮಾಡ್ತೀನಿ ನಾನು. ನಿಮ್ಮ ಸಾಥ್ ಎಷ್ಟು ಒಳ್ಳೆ ಬ್ಲೆಸ್ಸಿಂಗ್ ಸಿಗುತ್ತೆ, ಎಷ್ಟು ಸಪೋರ್ಟ್ ಸಿಗುತ್ತೆ ಅಂತ. ಆದರೆ ನೀವು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಒಂದು ವೈಬ್ರೇಷನ್ ಅಂತೂ ಇರುತ್ತೆ ಸರ್. ಅದಕ್ಕೆ ಇವತ್ತು ನೀವು ಎಂಟ್ರಿ ಆದ ತಕ್ಷಣ ಸ್ಟೇಜೇ ವೈಬ್ರೇಟ್ ಆಯಿತು, ಅಷ್ಟರ ಮಟ್ಟಿಗೆ ಹೋಗ್ತಾ ಇದ್ದಾರೆ. ಅಭಿಮಾನಿ ಬಳಗಕ್ಕೆ, ಕನ್ನಡ ಸಿನಿ ಪ್ರೇಕ್ಷಕರಿಗೆ, ಸಿನಿಮಾ ತಂಡಕ್ಕೆ ಏನು ಹೇಳ್ತೀರಾ? ಅಲ್ಲಿ ಕೆಳಗಡೆ ಕುಂತಿರ್ಬೇಕಾದ್ರೆ ಚೆನ್ನಾಗಿ ಕೇಳಿಸುತ್ತೆ, ಇಲ್ಲಿ ಹೇಳಿದ ಅರ್ಥ ನನಗೆ ಕೇಳಿಸ್ಲಿಲ್ಲ. ಇಷ್ಟೇ ಸರ್. ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗ್ತಾ ಇದೆ, ವಿಚ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಒಂದು ಇನ್ನೊಂದು, ಪ್ರತಿ ಸಿನಿಮಾ ಕಂಟೆಂಟ್ ಇದರ ಶೋರಿಲ್ ನೀವು ನೋಡಿದೀರಾ ಅಂತ ನಂಗೆ ಗೊತ್ತಾಯ್ತು, ತುಂಬಾ ಅಪ್ರಿಶಿಯೇಟ್ ಮಾಡಿದೀರಾ ಅಂತ ಗೊತ್ತಾಯ್ತು. ಪೆಪ್ಪೆ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಯಾವತ್ತೂ ನಿಂತ್ಕೋತೀರಾ, ಎಷ್ಟೇ ಬಿಸಿ ಸ್ಕೆಡ್ಯೂಲ್ ಇದ್ರೂ ಕೂಡ. ಹಾಗೆ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಪ್ರತಿ ಸಲ ಇಂಥ ಕಾರ್ಯಕ್ರಮಗಳಲ್ಲಿ ನೀವು ಸಿಗೋದು, ಅವರುಂಟು ನೀವುಂಟು, ಬಿಟ್ಬಿಡ್ತೀನಿ ಸರ್ ನಾನು. ಒಂದು ಆಲದ ಮರ ಇದೆ, ಆಲದ ಮರ ಬೆಳಿಬೇಕಾದ್ರೆ ಯಾವ ಸೈಜ್ ಇರುತ್ತೆ? ಫಸ್ಟಿಗೆ ಯಾವ ಸೈಜ್ ಇರುತ್ತೆ? ಒಂದು ಸಣ್ಣ ಇಷ್ಟು ಸಸಿ. ಹೌದು, ಅದಾದ್ಮೇಲೆ ದೊಡ್ಡದಾಗುತ್ತೆ. ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ಬೋದು ಆಲದ ಮರ? ಎಷ್ಟೋ ಜನರಿಗೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋಷ್ಟು. ಅಲ್ಲ, ಫಿಲಾಸಫಿ ಬೇಡ. ಎಷ್ಟು ಸುದೀಪ್ ಸರ್ ಕ್ವೆಶ್ಚನ್ ಕೇಳಿದಾಗ ಕರೆಕ್ಟ್ ಆಗಿ ಆಲದ ಮರ ಎಷ್ಟು ದೊಡ್ಡದಾಗುತ್ತೆ? ತುಂಬಾ ದೊಡ್ಡದಾಗುತ್ತೆ. ಓಕೆ, ಆಲದ ಮರ ದೊಡ್ಡದಾದ್ಮೇಲೆ ಸೀಸನ್ಸ್ ಚೇಂಜ್ ಆಗುತ್ತೆ. ಬೇಸಿಗೆ, ಸಮ್ಮರ್, ವಿಂಟರ್ ಎಲ್ಲ. ಈಗ ಸಮ್ಮರ್ ಬಂದಾಗ ಏನಾಗುತ್ತೆ? ಆಲದ ಮರಕ್ಕೆ ಚೆನ್ನಾಗಿ ಚಿಗುರೊಡೆಯುತ್ತೆ, ಎಲ್ಲ ಉದುರೋಗುತ್ತೆ. ಸಮ್ಮರ್ ಅಲ್ಲಿ ಎಲೆಗಳು ಹೋಗ್ತವೆ, ಆಮೇಲೆ ಮಳೆಗಾಲ ಅಂತ ಬರುತ್ತೆ, ಎಲೆ ಚಿಗುರುತ್ತೆ, ಹಣ್ಣು ಬಿಡುತ್ತೆ. ಅರ್ಥ ಆಯ್ತಾ? ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿಂದ. ಆಲದ ಮರ ಬೆಳೆದ್ಮೇಲೆ ನೀವು ಇವತ್ತಿಗೆ ಬಿದ್ದು ಹೋಯ್ತು, ಸೋತು ಹೋಯ್ತು, ಗೆಲ್ಸಿ ಮತ್ತೆ ಗಾಳಿ ಬಂದಿದೆ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಎಲ್ಲ ಚಿತ್ರರಂಗನೂ ನಮ್ಮ ಲೈಫಿಗೂ ಡಿಫ್ರೆಂಟ್ ಅಲ್ಲಮ್ಮ. ನಿಮಗೂ ಹೇಳ್ತಾ ಇದ್ದೀನಿ, ನಮ್ಮ ಸ್ನೇಹಿತರ AP ಅರ್ಜುನ್ ಸೋಲೋದೇ ಗೆಲ್ಲೋದಕ್ಕೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ. ಓಕೆ, ಬಿಗಿನಿಂಗ್ ಇಂದ ಹಿಡಿದು ಇಲ್ಲಿವರೆಗೆ 70 ವರ್ಷ ಚಿಲ್ಲರಾಗಿದೆಯಾ? ಎಷ್ಟು ಸಿನಿಮಾ ಸೋತಿದೆ? ಸಾಕಷ್ಟು ಸೋತಿದೆ. ಗೆಲುವುಗಿಂತ ಜಾಸ್ತಿ ಕರೆಕ್ಟ್. ಎಷ್ಟು ಸಿನಿಮಾ ಗೆದ್ದಿದೆ? ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ. ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ, ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳೋದೇ ಮೊದಲನೇ ತಪ್ಪು. ನೀವು ನಿಮ್ಮ ಹಮ್ಮಲ್ಲಿ ನೀವು ಕೆಲಸ ಮಾಡಿ, ನಮ್ಮ ಜನನ ನಂಬಿ, ನಮ್ಮ ಭಾಷೆನ ನಂಬಿ. ನೋಡಕ್ಕಾಗದೇ ಇರೋ ನೋಡೋಕ್ ಬೇಡ, ನೋಡೋರಿಗೋಸ್ಕರ ಮಾಡಿ. ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ವಾ? ಮನೆ ಚೆನ್ನಾಗಿ ಅಡುಗೆ ಮಾಡಲ್ವಾ? ಹಾಗಂತ ಹೋಟ್ಲಲ್ಲಿ ಊಟ ಮಾಡಿಲ್ವಾ ನೀವು? ಹೋಟ್ಲಲ್ಲಿ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿಲ್ವ? ಅವೆಲ್ಲ ಇರ್ತವೆ. ಗಾಳಿ ಅಂತ ಒಂದು ಬರುತ್ತೆ. ಇವತ್ತಿಗೆ ಸಿನಿಮಾ ಸೋಲೋದಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನಿಮಾಗಳು ಬಂದಿರಲ್ಲ. ಅದು ಒಂದೇ ಸ್ಟ್ರೆಚಲ್ಲಿ ಆಗಿರ್ತವೆ. ಒಂದು ಗಾಳಿ ಬರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಗೊತ್ತಾಗತ್ತೋ ಈ ಗಾಳಿ ಸ್ಟಾರ್ಟ್ ಆಯಿತು, ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ. ಕರೆಕ್ಟ್. ಈಗ ಈ ಟ್ರೈಲರ್ ನೋಡ್ತೀರ, ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮ ಹುಡುಗ, ರಾಘಣ್ಣ ನಮ್ಮವರು, ಅದೆಲ್ಲ ಸೈಡ್ಗಿಡೋದು. ನೋಡಿದ ತಕ್ಷಣ ನಮಗೆ ಕುತ್ಕೊಂಡಲ್ಲಿ ನಮಗೆ ಒಂದು ಫೀಲ್ ಆಗಿಲ್ವ? ಈಗ ಪಾ ಎಂಥ ಟ್ರೈಲರ್ ಅಂತ ಅನ್ಸುತ್ತೋ ಅನ್ಸಲ್ವ? ಅವಾಗ ಗೆಲುವಿನ ಲಕ್ಷಣ. ಅದನ್ನು ನೋಡಿದ್ಮೇಲೆ ನಾವು ಅನ್ಬೇಕಾಗಿದ್ದಿಷ್ಟೇ, ಮಾಡಬೇಕಾದ್ರೆ ನಾವು ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ. ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರಾ ಸುದೀಪ್ ಸರ್ ಬಂದಿದ್ದಾರೆ ಪ್ರೋತ್ಸಾಹ. ನಾನು ಎಷ್ಟು ಫೇಲ್ಯೂರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ.
ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು. ಓಕೆ ಎ ಪಿ ಮಾರ್ಟಿನಿಗೆ ಒಳ್ಳೇದಾಗಲಿ, ಆರಾಮಾಗಿರಿ. ಕನ್ನಡ ಇಂಡಸ್ಟ್ರಿ ಬಹಳ ದೊಡ್ಡದು ಮೇಡಮ್. ಕನ್ನಡ ಚಿತ್ರರಂಗ ದೊಡ್ಡದು, ಕರ್ನಾಟಕ ದೊಡ್ಡದು. ಇಲ್ಲಿ ಇವತ್ತಿಲ್ಲಿ ಸೇರಿದ್ದೀರ, ಇದ್ರ ಹೆಸರೇನು? ಮಾಲ್ ಆಫ್ ಏಷ್ಯಾ. ಕರೆಕ್ಟ್. ಇಲ್ಲಿ ಬಂದಿರೋರೆಲ್ಲ ಏನು ಏಷ್ಯಾ, ಇಲ್ಲಿ ಬೇರೆ ದೇಶದಿಂದ ಬಂದಿರೋರು. ನಮ್ಮೂರ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ಟು ನೀವು ಕನ್ನಡ ಬೆಳೆಸಿ ಅಂತ ಹೇಳಕ್ ಹೋಗ್ಬೇಡಿ. ಅರ್ಧ ಕನ್ನಡ ಬೆಳೀತಾ ಇದೆ, ನೀವೆಲ್ಲ ಕನ್ನಡ ಮಾತಾಡೋ ತನಕ ಕನ್ನಡ ಬೆಳೆಯುತ್ತೆ. ಅಲ್ಲಿಗೆ ನಂದು ಆ ಭಾಷಣ ಮುಗಿತು, ಪಿಕ್ಚರ್ ನನಗೆ ನಿನ್ನೆ ವಿನಯ್ ಅವರು ಬಂದು ಈ ಟ್ರೈಲರ್ ತೋರಿಸಿದಾಗ ಗೊತ್ತಿಲ್ಲದೆ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತ್ಕೊಂಡ್ಬಿಟ್ಟು ಆಕ್ಚುಲಿ ಅವರಿಗೆ ಚಪ್ಪಾಳೆ ತಟ್ಟಿದ್ದೀನಿ ಟ್ರೈಲರಿಗೆ. ನಾನು ಸುಮ್ಮನೆ ಎಷ್ಟೋ ಸತಿ ನಾವು ಟ್ರೈಲರ್ ಲಾಂಚ್ ಮಾಡ್ಕೊಂಡಿದ್ದೀವಿ, ಎಲ್ಲ ಮಾಡಿ. ಬಟ್ ಡೋಂಟ್ ಫರ್ಗೆಟ್, ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಪ್ರೇಕ್ಷಕನಾಗಿ ಆ ಟ್ರೈಲರ್ ನನಗೆ ಇಷ್ಟ ಆಗ್ಬಿಡ್ತು ಅಂದರೆ ಅದಕ್ಕಿಂತ ಖುಷಿ ಬೇರೆ ಯಾವುದು ಸಾಧ್ಯನೇ ಇಲ್ಲ. ನಾನೊಬ್ಬ ಆಡಿಯನ್ಸ್ ಅಲ್ವಾ, ನನಗೂ ಒಂದು ಸಿನಿಮಾ ನೋಡಬೇಕು ಅಂತ ಆಸೆ ಆಗುತ್ತೆ. ನನಗೂ ಒಳ್ಳೆ ಸಿನಿಮಾ ನೋಡ್ಬೇಕು, ಯಾಕಂದ್ರೆ ನಾವು ಮಾಡಿರೋ ಸಿನಿಮಾಗಳನ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಟುಡೇ ಐ ಆಮ್ ವೆರಿ ಪ್ರೌಡ್. ಫಸ್ಟ್ ಆಫ್ ಆಲ್ ನಾನು ವಿನಯ್ ಅವರಿಗೆ ನೆನ್ನೆ ಒಂದು ಮಾತು ಹೇಳಿದೆ, ಫೈನಲ್ ಆಗಿ ಯು ಹ್ಯಾವ್ ಬಿಕಮ್ ಅ ಮ್ಯಾನ್ ಅಂತ. ಒಬ್ಬ ಚಾಕ್ಲೇಟ್ ಹುಡುಗ, ಪ್ರೀತಿ, ಲವ್ ಸ್ಟೋರಿ, ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್, ಒಬ್ಬ ಗಂಡಸಾಗಿ ಒಂದು ಪರದೆ ಮೇಲೆ ಕಾಣಿಸ್ಕೊತಾನೋ ಅಲ್ಲಿಗೆ ಅವನ ಹೀರೋ ಆಗಿ ಒಂದು ಜರ್ನಿ, ಒಂದು ಜನ್ಮ ಸ್ಟಾರ್ಟ್ ಆಗುತ್ತೆ. ಆ ಜರ್ನಿ ಈ ಸಿನಿಮಾದಿಂದ ವಿನಯ್ ಅವ್ರಿಗೆ ಆಗುತ್ತೆ. ಖಂಡಿತವಾಗ್ಲೂ ನಂಬಿಕೆ ಇದೆ ನನಗೆ. ಅದ್ಭುತವಾದಂಥ ಟ್ರೈಲರ್, ಅದ್ಭುತವಾದಂಥ ಮ್ಯೂಸಿಕ್. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಡೈರೆಕ್ಟರ್ ಮಾತಾಡದೇ ಇರೋದು, ಅದೇ ಬೆಸ್ಟ್. ಬಹಳ ರಿಕ್ವೆಸ್ಟ್ ಮಾಡಿದ್ವಿ ಸರ್, ಅವರೇನೋ ಕೆಲಸ ಮಾತಾಡ್ತಾ ಇದೆ. ಇಲ್ಲ, ಇಲ್ಲಿ ಏನಾಯ್ತು, ಒಬ್ಬ ನಿರ್ದೇಶಕರು APR ಸುನೀತಾ ಬಂದ್ಬಿಟ್ಟು ತುಂಬ ಅಂತ ಹೇಳ್ಬಿಟ್ರಲ್ಲ, ಅದಕ್ಕೆ ಅವ್ರಿಗೆ ಭಯ ಆಗೋದು ನಮ್ಮ ಗೆಳೆಯ. ಬಟ್ ವಿನಯ್, ಯು ಡನ್ ಎ ಗ್ರೇಟ್ ಜಾಬ್. ನಿಮ್ಮನ್ನ ಈ ರೀತಿ ತೋರಿಸಿರುವಂಥ ನಿರ್ದೇಶಕ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತಿಸಕ್ಕೆ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ಮೂಡ್ಬರಕ್ಕೆ ಸಾಧ್ಯ. ಅದನ್ನ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಮ್ಮಿ ಹೇಳ್ತಾರೆ. ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗ್ಲೂ ಇಷ್ಟ ಆಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ನೋಡಕ್ಕೆ ಒಳ್ಳೆ, ಆ್ಯಕ್ಚುಲಿ ಇವ್ರು ನೋಡಿ ಪ್ರಶಾಂತ್ ನಿಲ್ತಾರೆ ಅದ ನೋಡಕ್ಕೆ. ಮ್ಯೂಸಿಕ್ಕು ಹಾಗೆ ಮಾಡಿದ್ದಾರೆ, ಅದ್ಭುತವಾದಂಥ ಒಂದು ಟ್ರೈಲರಲ್ಲಿ ಇವತ್ತು ನೀವು ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ, ಸಾಫ್ಟ್ ಒಂದು ಇಂಟ್ರೊಡಕ್ಷನ್ ಆಗುತ್ತೆ. ಏನೇ ಇದ್ರು ಕೈಯಲ್ಲಿ ಕತ್ತಿ, ಏನೇ ಇದ್ರು ಒಂದಿಷ್ಟು ಹೇಳಿಬಿಟ್ಟು ವಾಪಸ್ಸು ಪೆಪ್ಪೆ ಅಂತ ಹೇಳ್ತಾರೆ. ಪೆಪ್ಪೆ ಅಂತ ಹೇಳಿದ ತಕ್ಷಣ ವೆನ್ ಹಿ ಎಂಟರ್ಸ್ ಥ್ರೂ ದ ಬ್ಲಡ್ ಆ್ಯಂಡ್ ಈಸ್ ಇನ್ಕ್ರೀಸ್ ದ ಮ್ಯೂಸಿಕ್, ದ ಲೆವೆಲ್ ಈಸ್ ಗಿವಿನ್, ದಟ್ ಈಸ್ ದ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಹೀರೋ. ಅದು ಅವ್ರಿಗೆ ಫೀಲ್ ಅಂತ ಮಾಡಲ್ಲ. ಆ್ಯಂಡ್ ಇಂಥ ಸಿನಿಮಾ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಪೆಪ್ಪೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ. ನನಗೆ ಅದ್ರ ಬಗ್ಗೆ ಬಹಳ ಆಭಾರವಾದ ನಂಬಿಕೆ. ಓಕೆ, ಬಿಕಾಸ್ ನಾನು ಹೇಳಿದಾಗೆ ಗೆಳೆಯರು ಅನ್ನೋದು ಬಿಟ್ಟಾಗಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ. ನನಗಂತೂ ಇಷ್ಟ ಆಯಿತು ಸಿನಿಮಾ. ನಾನು ಅವ್ರಿಗೆ ಫಸ್ಟ್ ಕೇಳಿದ್ದು ನನಗೆ ಯಾವ್ದು ತೋರಿಸ್ತಾ ಇದ್ದೀರ ಅಂತ. ಐ ವುಡ್ ಲವ್ ಟು ಸಿ ದಿಸ್ ಫಿಲ್ಮ್ ವಿನಯ್ ಆಸ್ ಸೂನ್ as possible and I wish you all the very best. ನಿಮ್ಮೆಲ್ಲರಿಗೂ ಬಂದಿರೋ ಎಲ್ಲರಿಗೂ ಆಲ್ ದಿ ಬೆಸ್ಟ್. ಪ್ಲೀಸ್ ರಾಜಣ್ಣ ಅವರು ನಮ್ಮ ಸರೋವರ್ ಹೋಟ್ಲಲ್ಲಿ ಶೂಟಿಂಗ್ ಮಾಡ್ತಾ ಇದ್ರು ಬಂದು. ಅವಾಗ ನಾವೆಲ್ಲ ತುಂಬ ಚಿಕ್ಕ ಹುಡುಗರು. ಅವತ್ತಿಗೆ ಅವರು ಏನೇನು ಕನ್ಸ್ಕೊಂಡಿದ್ರು, ಒಬ್ಬ ನಟನಾಗಿ ಏನೇನು ಮಾಡಬೇಕು ಅಂತ ಇದ್ರು. ಅಣ್ಣ, ನಿಮ್ಮಿಬ್ಬರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾ